ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನ ಏರಿದೆ 14,150 ರೂಪಾಯಿ. 24 ಕ್ಯಾರೆಟ್ ಏರಿದೆ 15,436 ರೂಪಾಯಿ. ಆ್ಯಂಡ್ ಸಿಲ್ವರು ನೋ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಏನು ಅನ್ನೋದನ್ನ ಕಾದಿದ್ದೇ ನೋಡಬೇಕು. ರೂಪಾಯಿನ RBI ಮ್ಯಾನೇಜ್ ಮಾಡಿ 94.83 ವರೆಗೂ ತಗೊಂಡು ಬಂದಿದ್ದಾರೆ. ಫ್ರೆಂಟು ಈ ರೀತಿ ಒಂದು ಇರಾನು ಅಮೆರಿಕನ್ ಮಾತುಕತೆಯನ್ನ ನಡೆಸ್ತಾರೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಇಳಿದಿದೆ. ಈಗ ಸದ್ಯಕ್ಕೆ ನಿಫ್ಟಿ ಎಕ್ಸಾಕ್ಟ್ ಆಗಿ ಫ್ಲಾಟ್ ಆಗಿದೆ. ಬೆಳಗ್ಗೆಯಿಂದ ಏರಿ ಇಳಿದು ಮಾಡ್ತಾ ಇದೆ. ಬ್ಯಾಂಕ್ ನಿಫ್ಟಿ 40 ಪಾಯಿಂಟ್ ಪ್ಲಸ್ ಅಲ್ಲಿದೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇವತ್ತು ಆಟೋ ಇಂಡೆಕ್ಸು ಬೆಳಗ್ಗೆ ಪ್ಲಸ್ ಅಲ್ಲಿತ್ತು. ಆ್ಯಂಡ್ ಈ IT ನೆಗೆಟಿವ್ ಅಲ್ಲಿತ್ತು. FMCG ನೆಗೆಟಿವ್ ಅಲ್ಲಿತ್ತು. ಫಾರ್ಮಾನು ಮೆಟಲ್ಲು ಲೈಟ್ ಆಗಿ ಪಾಸಿಟಿವ್ ಆಗಿತ್ತು. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ತೇಜಸ್ ನೆಟ್ವರ್ಕು 15% ಏರಿತ್ತು. ಯಾಕೆ ಈ 15% ಏರಿತ್ತು ಅಂತಂದ್ರೆ ಅವರು D2M ಡೈರೆಕ್ಟ್ ಟು ಮೊಬೈಲ್ಗೆ ಗೌರ್ಮೆಂಟ್ ಹತ್ರ ಅಪ್ರೂವಲ್ನ ತಗೊಂಡಿದ್ದಾರೆ. ಹೀರೋ ಮೋಟಾರ್ಸು ಸೂಪರ್ ರಿಸಲ್ಟು 5.2% ಅಪ್ಪು. ಬಜಾಜ್ ಆಟೋ ರಿಸಲ್ಟ್ ಕೂಡ ಸೂಪರು. ಆದರೆ 52 ವೀಕ್ ಹೈ. ಏನು ಅಂತಂದರೆ ಅವರು ಮಾರ್ಕೆಟಿಂದ ಪ್ರೀಮಿಯಮಲ್ಲಿ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೇರ್ಸು ಎಸ್ಟಿಂಗ್ವಿಶ್ ಮಾಡಿಬಿಡ್ತಾರೆ. M&M 2.8% ಅಪ್ಪು. TVS ಮೋಟಾರು 2.8% ಅಪ್ಪು. ಅಮರ್ ರಾಜಾ 2.5% ಅಪ್ಪು. ಮುತ್ತೂಟ್ ಫೈನಾನ್ಸ್ 1.8% ಅಪ್ಪು. ಮನಪುರಮು 1.6 ಅಪ್ಪು. ನಿನ್ನೆ ಬ್ಲಾಕ್ ಬಸ್ಟರ್ ರೀತಿ ಇದ್ದಂಥ ಟಾಟಾ ಕಮರ್ಷಿಯಲ್ಲು ಈಗವರೆಗೂ 1.2% ಅಪ್ಪು. ಗಾದ್ರೇಜ್ ಕನ್ಸ್ಯೂಮರ್ ಮಾತ್ರ ಸೇಲ್ಸ್ ನಂಬರು ಹ್ಯಾಪಿಯಾಗಿಲ್ಲ. ಇದು ಆ್ಯಕ್ಚುಲಿ FMCG ಕಂಪನಿ 5% ಮೈನಸ್ಸು. ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ 2% ಮೈನಸ್. ಕಲ್ಯಾಣ್ ಜ್ಯುವೆಲ್ಲರ್ಸ್ 1.8% ಮೈನಸ್. ಟೈಟನ್ನು 1.5% ಮೈನಸ್. ಕರ್ನಾಟಕ ಬ್ಯಾಂಕ್ -1.3. ಸೌತ್ ಇಂಡಿಯನ್ ಬ್ಯಾಂಕು ಒಳ್ಳೆ ರಿಸಲ್ಟ್ ಕೊಟ್ಟರೂ ಕೂಡ -1.3. ಸಂಗಮೆಯಲ್ಲೂ ಕಡಿಮೆ ಆಗಿದೆ. TCS ಕಡಿಮೆ ಆಗಿದೆ. ಎಲ್ಲ IT ಸ್ಟಾಕ್ಸ್ ಕೂಡ ಕೆಳಗಡೆ ಬಿದ್ದಿದೆ. ಇಂಡಸ್ಇಂಡ್ ಬ್ಯಾಂಕು 2 ದಿನದಿಂದ ಭಯಂಕರವಾಗಿ ಏರಿದೆ. ಏನು ಕಾರಣ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ 35 to 40% ಸ್ಟೇಕ್ಸ್ನ ತಗೊಂಡಿದ್ದಾರೆ. ಇಂಡಸ್ಇಂಡ್ ಬ್ಯಾಂಕು ಮೇಜರ್ ಚೇಂಜಸ್ನ ಮಾಡ್ತಾ ಇದ್ದಾರೆ. ಟಾಪ್ ಮ್ಯಾನೇಜ್ಮೆಂಟ್ ಟೀಮ್ಗೆ ಓವರ್ ಆಲ್ ಆಗಿ ನೀವು ಪಾಸಿಟಿವ್ ಆಗಿದೆ. ಅದರಿಂದ ಏರ್ತಾನೆ ಇದೆ. ಆದಷ್ಟು ಬೇಗ ಅದು ಕಂಪ್ಲೀಟ್ ಆಗಿ ಸರಿ ಹೋಗ್ಬಿಡತ್ತೆ. ದಟ್ ಈಸ್ ಫಾಸ್ಟ್ನ ಹಿಂದೆನೆ ಬಿಟ್ಬಿಡ್ತಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಅಮೆರಿಕನ್ ಪ್ರಪೋಸಲ್ನ ನೋಡ್ತಾ ಇದ್ದೀವಿ. ಇನ್ನು ನಮ್ಮಿಂದ ಕನ್ಫರ್ಮ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕನ್ಫರ್ಮ್ ಮಾಡಿದ ಮೇಲೆ ನಾವು ಮಾತಾಡೋದಕ್ಕಾಗುತ್ತೆ. ಈಗ ಸದ್ಯಕ್ಕೆ ಏನು ಕನ್ಫರ್ಮೇಷನ್ ಇಲ್ಲ. US ಇರಾನ್ ಅಂಡ್ ಆಯಿಲ್ ಟ್ಯಾಂಕರ್ ಮೇಲೆ ಫೈರ್ ಮಾಡಿದ್ದಾರೆ. ಗಲ್ಫ್ ಟೆನ್ಷನ್ಸ್ ಅಲ್ಲಿ ಇದು ಇನ್ನೂ ಜಾಸ್ತಿ ಆಗ್ತಾನೇ ಇದೆ. UAE ಫರ್ಮ್ಸ್ಗೆ ಈ ಲೋನ್ ಅನ್ನೋದು ಇದೆ. ಯಾಕಂತಂದ್ರೆ ಈ ಲೆಂಡಿಂಗ್ ಸೆಂಟಿಮೆಂಟ್ ಅಫೆಕ್ಟ್ ಆಗಿದೆ. ಯಾಕಂದ್ರೆ ಅವರು ಇರಾನ್ಗೆ ಎದುರುಗಡೆನೆ ಇದ್ದಾರೆ. ಇವ್ರ ಫರ್ಮ್ ಅಮೆರಿಕನ್ ಇವ್ರ ಮೇಲೆ ಹಾಕೊಂತ ಗುಂಡು ಬೀಳುವಂಥದ್ದು ಜಾಸ್ತಿ ಆಗಿದೆ. ಸೊ ಅಲ್ಲಿ ಒಂದು ಟ್ರಸ್ಟ್ ಜಾಸ್ತಿ ಆಗಿದೆ. ಆ್ಯಂಡ್ ದುಬೈಯಲ್ಲಿ ಎಣ್ಣೆ ಕೂಡ ಇಲ್ಲ. ಇಂಟರ್ನ್ಯಾಷನಲ್ ಟ್ರಾವೆಲ್ ಬಿಸ್ನೆಸ್ ಬೇರೆದೆಲ್ಲ ಡಿಪೆಂಡೆಂಟು. ಅಲ್ಲಿ ಒಂದು ದೊಡ್ಡ ಫಂಡಿಂಗ್ ಕ್ರಂಚು ಈಗ ಆಗ್ತಾ ಇದೆ. ಅದಾದಮೇಲೆ ಇಂಡಿಯಾದ ಓವರ್ಸೀಸ್ ಇನ್ವೆಸ್ಟ್ಮೆಂಟು 84% ಸರ್ಜ್ ಆಗಿದೆ ಹೋದ 2 ವರ್ಷದಲ್ಲಿ. ಇಂಡಿಯನ್ ಕಂಪನೀಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಡಿಯಾದಲ್ಲಿ ದೊಡ್ಡದಾಗಿ ಬಿಸ್ನೆಸ್ ಇಲ್ಲದೆ ಇರೋದ್ರಿಂದ ಗ್ಲೋಬಲ್ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಬರೀ ಹೋದ 1 ವರ್ಷದಲ್ಲೇ $27 ಬಿಲಿಯನ್ ದುಡ್ಡು ಹೊರಗಡೆ ಹೋಗಿದೆ. ಸಿಂಗಾಪುರ್ ಅಂಡ್ US ಅಲ್ಲೇ ಜಾಸ್ತಿ ಆಗಿ ಹೋಗಿದೆ. ಅಂದ್ರೆ ಗ್ಲೋಬಲ್ ಆಂಬಿಷನ್ಸ್ ಇದೆ ಇಂಡಿಯನ್ ಕಾರ್ಪೊರೇಟ್ಸ್ಗೆ. ಇಂಡಿಯಾದಲ್ಲಿ ದೊಡ್ಡದಾಗಿ ಬಿಸ್ನೆಸ್ ಇಲ್ಲ. ಇನ್ಫ್ಯಾಕ್ಟ್ ಅನಂತನಾಗ್ ಏನು ಹೇಳ್ತಾರೆ ಅಂತಂದ್ರೆ ಪ್ರಾಫಿಟ್ಸ್ ಎಲ್ಲ 30% ಏರಿದೆ. ಆದರೆ ದುಡ್ಡನ್ನ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಹೊರಗಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಂಡಿಯಾದ GDP ಎಕ್ಸ್ಪ್ಯಾಂಡ್ ಆಗಿತ್ತು. ಆದರೆ ಸಂಬಳ ಏರಿಲ್ಲ. ಸಂಬಳ ಏರದೇ ಇರೋದ್ರಿಂದ ಏನಾಗ್ತಾ ಇರೋದ್ರಿಂದ ಇನ್ಫ್ಲೇಷನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ನೋಯ್ಡಾದಲ್ಲಿ ರೀಸೆಂಟ್ ಆಗಿ ನಡೆದಂಥ ತಕರಾರುಗಳೆಲ್ಲ ಅದರ ಒಂದು ಕಾರಣನೇ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಂಡಿಯಾ ದೊಡ್ಡದಾಗಿ ಡೆವಲಪ್ ಆಗ್ತಾ ಇಲ್ಲ ಅಂತ ಇದು ಒಂದು ನೋವಿನ ಸಂಗತಿ ಆಗಿದೆ. ಇಂಡಿಯಾದ ಮಾರ್ಕೆಟ್ ಕ್ಯಾಪ್ ಬಿದ್ದಿದೆ. ಆದರೆ ಕೊರಿಯಾನು ತಾಯ್ವಾನು AI ಭೂಮಿಂದ ಏರಿದೆ. ಇಂಡಿಯಾದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಒಂದು 2026 5% ಇಳಿದಿದೆ. ಇಂಡಿಯಾದಲ್ಲಿ ದೊಡ್ಡದಾಗಿ ಈ AI ನಾಯ್ಸ್ ಇಲ್ಲ ಅಂತ ಎಲ್ಲರೂ ಫೀಲ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಈ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಮಾತ್ರನೇ ಈಗ EC ಇಂಟ್ರೆಸ್ಟ್ ಇದೆ. ಅವರು AI ಮತ್ತು ಏರೋಸ್ಪೇಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿ ಇದ್ದಾರೆ. ಈಗ ಬಾಂಬೆ ಹೈಕೋರ್ಟಲ್ಲಿ ಒಬ್ಬರು ಪಿಟಿಷನ್ ಹಾಕಿದ್ದಾರೆ ಈ ಟಾಟಾ ಟ್ರಸ್ಟ್ನ ಮೀಟಿಂಗ ನಿಲ್ಲಿಸೋದಕ್ಕೆ. ಇದು ಬೇಸಿಕ್ಲಿ ಮೇನ್ ಮಿಸ್ತ್ರಿ ಮಾಡ್ತಾ ಇರುವಂಥ ಕೆಲಸ. ಇವು ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕಾದಿದ್ದು ನೋಡಬೇಕು. ನಾಳೆ ಮೀಟಿಂಗು. ಆ ಮೀಟಿಂಗಲ್ಲಿ
ಭಾಸ್ಕರ್ ಭಟ್ ಮುಂಚೆ ಇದ್ದಂತ ಈ ಟೈಟನ್ ಚೀಫ್ ಟಾಟಾ ಸನ್ಸ್ ಬೋರ್ಡ್ ಅಲ್ಲಿ ಹಾಕ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. ಯಾಕೆ ಇದನ್ನ ಮಾಡ್ತಾರೆ ಅಂತಂದ್ರೆ ನಿಯೋಲ್ ಟಾಟಾ ಟೈಟನ್ ನ ರನ್ ಮಾಡ್ತಾ ಇರೋವಾಗಲೇ ಅವರು ಭಾಸ್ಕರ್ ಭಟ್ ಜೊತೆ ಕ್ಲೋಸ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ಅವರಿಗೆ ನಂಬಿಕೆ ಆದಂತ ಒಬ್ಬ ವ್ಯಕ್ತಿನ ಬೋರ್ಡ್ಗೆ ಹಾಕೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಸೌತ್ ಇಂಡಿಯನ್ ಬ್ಯಾಂಕ್ ಪ್ರಾಫಿಟ್ಸ್ 20% ಏರಿದೆ. ಬ್ಯಾಡ್ ಲೋನ್ ಆಸ್ ಎ ಪರ್ಸೆಂಟೇಜ್ ಇಳಿದಿದೆ. ಬ್ಯಾಲೆನ್ಸ್ ಶೀಟು ಬೆಟರ್ ಆಗಿದೆ. ಕ್ವಾಲಿಟಿನೂ ಬೆಟರ್ ಆಗಿದೆ. ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಕೂಡ ಬೆಟರ್ ಆಗಿದೆ. ಕಳೆದಂತ 3 ವರ್ಷದಲ್ಲಿ ದುಡ್ಡು ಏರಿದೆ. ಎಸ್ ಬ್ಯಾಂಕ್ ಇನ್ನು ದೊಡ್ಡದಾಗಿ ಬಿಸ್ನೆಸ್ ನ ಶುರು ಮಾಡಿಲ್ಲ, ಆದ್ರೆ ಶೇರ್ಸ್ 20% ಏರಿದೆ. ಯಾಕಂದ್ರೆ ಒಂದು ತಿಂಗಳಲ್ಲೇ, ಯಾಕಂತಂದ್ರೆ ಈ ಮೊಮೆಂಟಮ್ ಸ್ಟ್ರಾಂಗ್ ಆಗಿದೆ. ಬಟ್ ಆಕ್ಚುಲಿ ಇನ್ನು ಫ್ರೆಶ್ ಲೆಂಡಿಂಗ್ ನ ಶುರು ಮಾಡಿ ರಿಸಲ್ಟ್ಸ್ ಬಂದಾದ್ಮೇಲೆ ನಮ್ಮಿಂದ ಹೇಳೋದಕ್ಕಾಗತ್ತೆ. ಮುತ್ತೂಟ್ ಮೈಕ್ರೋಫೈನ್ ಅಂತ ಅನ್ನುವಂಥದ್ದು, ಮುತ್ತೂಟ್ ಬ್ಲೂ ಮುತ್ತೂಟ್ ಅನ್ನುವಂಥ ಅದರ ಒಂದು ಸಬ್ಸಿಡ್ರಿ ಅದು. ಅದೇ ಮುತ್ತೂಟ್ ಫಿನ್ಕಾರ್ಪ್ ಅದು. ಅವರು 71 ಕೋಟಿ ಲಾಭ ಮಾಡಿದ್ದಾರೆ ಲಾಸ್ಟ್ ಇಯರ್. ಹೆವಿ ಲಾಸ್ನ ಕೌಂಟರ್ ಮಾಡೋದಕ್ಕೆ ಸೊ ಈ ಮುತ್ತೂಟ್ ಮೈಕ್ರೋಫಿನ್ ಅನ್ನುವಂಥ ಕಂಪನಿ ಟರ್ನ್ ಅರೌಂಡ್ ಆಗಿದೆ. ಇದು ಹೋಲ್ ಡಿವಿಷನ್ನೇ ಟರ್ನ್ ಅರೌಂಡ್ ಆಗ್ಬಿಡ್ತಾ ಅಂತ ನಾವು ಕಾದಿದ್ದೇ ಹೇಳಬೇಕಾಗತ್ತೆ. ಇಂಡಿಯನ್ ಫರ್ಮ್ಸ್ ಟೋಟಲ್ ಆಗಿ $21 ಬಿಲಿಯನ್ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡೋದಾಗಿ ಒಪ್ಕೊಂಡಿದ್ದಾರೆ. ಇದರಿಂದ ಜಾಬ್ ವೀಸಾಸ್ ಬೆಟರ್ ಆಗಿ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ಮಾ ಕಂಪನಿನೇ ಮೈನ್ ಆಗಿ ಮಾಡ್ತಾ ಇದ್ದಾರೆ ಅವರು. ಇದರಲ್ಲಿ ಈ ಸನ್ ಫಾರ್ಮಾ ತುಂಬಾನೇ ಇಂಪಾರ್ಟೆಂಟು. ಆರ್ಜನಾಮ್ ಅನ್ನುವಂಥ ಕಂಪನಿಯನ್ನ ತಗೋತಾ ಇದ್ದಾರೆ. ಝೈಡರ್ ಬಯಾಲಜಿಕ್ಸ್ ಅನ್ನುವಂಥ ಪ್ಲಾಂಟ್ನ ಅಹಮದಾಬಾದಲ್ಲಿ ಅಬ್ಸರ್ವೇಷನ್ಸ್ ಅಲ್ಲಿ ಹಾಕಿದ್ದಾರೆ. 7 US FDA ಅಬ್ಸರ್ವೇಷನ್ಸ್ ಇದೆ. ಸನ್ಫಾರ್ಮಾಗೆ ಏನು ಸಿಕ್ಕಿದೆ ಅಂತಂದ್ರೆ ಟ್ರೇಡ್ ಮಾರ್ಕ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಶಾರ್ಟ್ ಟರ್ಮ್ ಬೆನಿಫಿಟ್ ಸಿಕ್ಕಿದೆ. ಯುನೈಟೆಡ್ ಬಯೋಟೆಕ್ ಕಂಪನಿಗೆ ಅಗೇನ್ಸ್ಟ್ ಆಗಿ ಇವರಿಗೆ ಬಂದಿದೆ. ಆಕ್ಟ್ರೇರ್ ಅನ್ನುವಂಥ ಕಂಪನಿಯ ಬ್ರ್ಯಾಂಡ್ ನೇಮ್ ತಕರಾರಲ್ಲಿದೆ. ರಾದ್ರೇಜ್ ಕನ್ಸ್ಯೂಮರ್ 15,000 ಕೋಟಿ ರೆವೆನ್ಯೂನ ಕ್ರಾಸ್ ಮಾಡಿದೆ. ಇದ್ರೂ ಕೂಡ ಹೋಮ್ ಗ್ರೋತು ಈ ಸೌತ್ ಆಫ್ರಿಕಾದಲ್ಲೂ ಎಕ್ಸ್ಪಾನ್ಷನ್ನು, ಬಟ್ ಇದ್ರೂ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಂಥ ಲೆವೆಲ್ಗೆ ಬಂದಿಲ್ಲ. LNTಗೆ ಆಲ್ರೆಡಿ ತುಂಬಾ ಆರ್ಡರ್ ಇದೆ ಅಂತ ಹೇಳಿದ್ರು. ಅವರು ಈಗ JSW ಸ್ಟೀಲಿಂದ ಇನ್ನೊಂದು 10,000ರಿಂದ 15,000 ಇದಕ್ಕೆ ಆರ್ಡರ್ ಬರುತ್ತೆ. ಇದು ಕರ್ನಾಟಕದಲ್ಲೂ ಒರಿಸ್ಸಾದಲ್ಲೂ ಬರುತ್ತೆ. ಬಜಾಜ್ ಆಟೋದು 4th ಕ್ವಾರ್ಟರ್ ಪ್ರಾಫಿಟ್ 34% ಏರಿದೆ ಅಂಡ್ ರೆವೆನ್ಯೂ 16,000 ಕೋಟಿಯನ್ನ ದಾಟಿದೆ. ಅದರಿಂದಾನೇ ಇವತ್ತು ಈ ಕ್ಯಾಶ್ ಫ್ಲೋ ಸ್ಟ್ರಾಂಗ್ ಆಗಿ ಇರೋದ್ರಿಂದಾನೆ ಅವರು ಒಳಗಡೆ ಈ ಕ್ಯಾಶ್ ಫ್ಲೋನ ಇಟ್ಕೊಂಡು ಸ್ಟಾಕ್ ಮೇಲೆ ತಗೊಂಡು ಎಕ್ಸ್ಟಿಂಗ್ವಿಶ್ ಮಾಡ್ತಾ ಇದ್ದಾರೆ. ಬಜಾಜ್ ಆಟೋ ಮೋಟಾರ್ ಸೈಕಲ್ ಗ್ರೋತ್ ಸ್ಲೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕಂಪನಿಗೂ ಏಟ್ ಬೀಳುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ EV ಅಂಡ್ ಅದರ್ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀರೋ ಕಾರ್ಪ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. 27 ಅಲ್ಲಿ ಸ್ಲೋವರ್ ಗ್ರೋತ್ ಇರುತ್ತೆ, ಕಮಾಡಿಟಿ ಸೈಕಲ್ ಏರುವಂಥದ್ದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಅಲ್ಯೂಮಿನಿಯಂ, ಸ್ಟೀಲ್, ರಬ್ಬರ್, ಫ್ಯೂಯಲ್ ಇಂಜೆಕ್ಷನ್ ಇದೆಲ್ಲ ಏರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಯಲ್ ಎನ್ಫೀಲ್ಡು 2,200 ಕೋಟಿನ ಇನ್ವೆಸ್ಟ್ ಮಾಡಿ ಆಂಧ್ರದಲ್ಲಿ ಒಂದು ಬೇರೆ ಫ್ಯಾಕ್ಟರಿನ ಶುರು ಮಾಡ್ತಾ ಇದ್ದಾರೆ. ರಾಯಲ್ ಎನ್ಫೀಲ್ಡು ಔಟ್ಸೈಡ್ ತಮಿಳುನಾಡು ಮೊದಲನೇ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಂಡಿಯನ್ EV ಸೇಲ್ಸು 75% ಏರಿದೆ. ಮೈನ್ ಆಗಿ ಟಾಟಾ ಮೋಟಾರ್ಸು, ಮಹೇಂದ್ರನೇ ಗೇನ್ ಮಾಡಿದ್ದಾರೆ. MG ಮೋಟಾರ್ ಕೂಡ ಇದರಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಹಿಂದೂಸ್ತಾನ್ ಜಿಂಕ್ ಹತ್ರ ನೀವು ಒಂದು ₹1 ಲಕ್ಷ ಹಾಕಿದ್ರಿ ಅಂತಂದ್ರೆ ಇವತ್ತಿಗೆ ಅದು 14 ಕೋಟಿಯಾಗಿ ಬದಲಾಗಿರುತ್ತೆ. ಮೀಶೋ ಅವರ ಲಾಸ್ನ ಕಡಿಮೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮೇಶನ್, ಈ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ನಂಬೇಡಿ. ಈ ಕಂಪನಿ ಮೊದಲು ಪ್ರಾಫಿಟ್ ಮಾಡಿಬಿಟ್ಟು ಆಮೇಲೆ ಲಾಸ್ ಮಾಡಿದ್ರೆ ಪರವಾಗಿಲ್ಲ. ಇದೆಲ್ಲ ಸ್ಪೆಷಲ್ ಲಾಸ್ ಮೇಕಿಂಗ್ ಶೀಟ್. ಓಲಾ ಹತ್ರ ದುಡ್ಡು ಮುಗ್ದೋಗಿದೆ. ಓಲಾ ಕನ್ಸ್ಯೂಮರ್ ಅಂತ ಒಂದು ಬೇರೆ ಕಂಪನಿಯನ್ನ ಮಾಡಿ ಅದಕ್ಕೆ ಒಂದು IPO ಹಾಕೋಣ ಅಂತ ಅನ್ಕೋತಾ ಇದ್ದಾರೆ. ಓನಾ ರಿಪೋರ್ಟ್ಸು 25 ಹೆವಿ ಲಾಸು ಅಂಡ್ ಮಾರ್ಕೆಟ್ ಶೇರ್ಸು ಕಂಟಿನ್ಯೂಸ್ ಟು ಫಾಲ್. ಮಾರ್ಕೆಟ್ ಶೇರು ಇಲ್ಲ, ಇನ್ನು ಗ್ರೋತು ಇಲ್ಲ, ಎಲ್ಲ ಕಡಿಮೆ ಆಗ್ತಾನೇ ಇದೆ. ಸ್ಕೈ ರೂಟ್ ಏರೋಸ್ಪೇಸ್ ಎನ್ನುವಂಥ ಕಂಪನಿ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಟೆಕ್ ಯೂನಿಕಾರ್ನ್ ಆಗಿ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅಮೆಝಾನು ಮರ್ಜಸ್ ಪ್ರೈಮ್ ವಿಡಿಯೋ ಅಂಡ್ ಅಮೆಕ್ಸ್ ಟು ಯೂನಿಫೈಡ್ ಪ್ಲಾಟ್ಫಾರ್ಮ್. US ಪ್ರೈವೇಟ್ ಈಗ ತಾನೇ ಸ್ಟ್ರಾಂಗ್ ಆಗಿದೆ. ಇಟ್ ಇಸ್ ಸ್ಟ್ರಾಂಗೆಸ್ಟ್ ಗ್ರೋತ್ ಇನ್ 2025 ಹೇಳ್ತಿದ್ದೇನೆ ಸುದ್ದಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೆಲ್ಲ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ ಎರಡನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.